ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾನು ಈಗ ಏನು ಹೇಳಕತ್ತೀನಪ್ಪ ಅಂದ್ರೆ, ನಾನು ಈಗ ಮೆಕ್ಕೆಜೋಳವನ್ನು ಬೆಳೆದಿದ್ದೀನಿ. ರೈತರು ನೋಡ್ರಿ, ಇಲ್ಲೇ 5109 ಹೈಟೆಕ್ ಕಂಪ್ನಿ ಮೆಕ್ಕೆಜೋಳವನ್ನು ಹಾಕ್ಬೇಕು ಅಂತ ನಾನು ಬಯಸ್ತೇನೆ. ನಾನು ಯಾಕೆ 5109 ಹೈಟೆಕ್ ಕಂಪ್ನಿ ಗೋಂಜಾಳ ಬಯಸ್ತೇನಪ್ಪ ಅಂದ್ರೆ, ಕಂಟಿನ್ಯೂ ನಮ್ಮ ಹೊಲಕ್ಕೆ ಈಗ ಐದನೇ ಬಾರಿ ನಾನು ಹೈಟೆಕ್ ಕಂಪ್ನಿ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀನಿ. ಎಲ್ಲಿಯೂ ಒಂದು ಸಿಡಿ ರೋಗ ಇಲ್ಲ, ಯಾವುದೇ ಥರನಾದ ರೋಗಾದಿಗಳು, ಬೇರೆ ಥರನಾದ ರೋಗಾದಿಗಳು ಇಲ್ಲ. ನಾನು ಹೋದ ಸಾರಿ ಬೇರೆ ಕಂಪ್ನಿಯೂ ಹಾಕಿದ್ದೆ, ಆ ಕಂಪ್ನಿ ಹೆಸರು ನಾನು ಹೇಳಬಾರ್ದು. ಬೇರೆ ಕಂಪ್ನಿಯು ನಾನು ಮೆಕ್ಕೆಜೋಳ ಹಾಕಿದ್ದೆ, ಅದ್ರ ಜೊತೆಯಲ್ಲಿ ಹೈಟೆಕ್ ಹಾಕಿದ್ದೆ, ಬೇರೆ ಕಂಪ್ನಿ ಮೆಕ್ಕೆಜೋಳನೂ ಹಾಕಿದ್ದೆ. ಆ ಮೆಕ್ಕೆಜೋಳ ಬೇರೆ ಕಂಪ್ನಿಯು ಸಿಡಿ ಬಂದವು. ಆದ್ರೆ ಇದು ಏನೈತಲ್ಲ 5109 ಒಟ್ಟ ಸಿಡಿ ರೋಗ ಬರಲ್ಲ. ಹಾಕಿದಲ್ಕ ಎಕರೆಕ್ಕೆ 25ರಿಂದ 30 ಕ್ವಿಂಟಲ್ ಬರ್ತೈತಿ. ದಯವಿಟ್ಟು ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ನೀವು ಹೈಟೆಕ್ ಕಂಪ್ನಿ ಮೆಕ್ಕೆಜೋಳವನ್ನು ಹಾಕ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ಥರನಾಗಿ ನೋಡಿಲ್ಲಿ ಹೈಟೆಕ್ ಕಂಪ್ನಿ ಮೆಕ್ಕೆಜೋಳವನ್ನು ಈಗ ನಾವು ಸುರಿತಾ ಇದ್ದೀವಿ. ಇಲ್ಲ ಎಷ್ಟು ಸಾಲು ಇದಾವಪ್ಪ ಅಂದರೆ, ಇವು ಸುಮಾರು 14 ನೋಡಿ, ರೈತರು ಎಲ್ಲ ನಾವು ರಿಯಲ್ ಆಗಿ ತೋರ್ಸಕತ್ತೀವಿ. ಸುಮಾರು 14-16 ಸಾಲು ಅದಾವೆ ಮೆಕ್ಕೆಜೋಳ. ಈ ಹೈಟೆಕ್ ಕಂಪ್ನಿ ಮೆಕ್ಕೆಜೋಳ 14-16 ಸಾಲು ಅದಾವೆ. ಅದಕ್ಕೆ ರೈತರಲ್ಲಿ ನಾವು ತಿಳ್ಪಡಿಸೋದು ಏನಪ್ಪ ಅಂದ್ರೆ, ನೀವು ಹೈಟೆಕ್ ಕಂಪ್ನಿ ಮೆಕ್ಕೆಜೋಳವನ್ನು ಹಾಕಬೇಕು.